ಗುರುಜಿ, ಮುಂದಿನ ರಾಶಿ ಕನ್ಯಾ ರಾಶಿ. ಈ ರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿಯಾಗಿರಲಿದೆ? 2025ನೇ ಇಸ್ವಿಯಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ರೀತಿ ಪ್ರಭಾವವನ್ನ ಬೀರಲಿವೆ ಅಂತ? ಕನ್ಯಾ ರಾಶಿ ನೋಡಿ, ಕಾಲಪುರುಷನ 6ನೇ ರಾಶಿ ಅಂತ ಹೇಳ್ತೀವಿ. ಮೊದಲನೇದಾಗಿ ಇವರು ಮನೋಭಾವ ಬಂದು ಸ್ವಲ್ಪ ಸಂಕುಚಿತ ಮನೋಭಾವ ಆಗಿರುತ್ತೆ. ಹ್ಮ್. ಮತ್ತೆ ಸಾಕಷ್ಟು ವಿಚಾರಗಳನ್ನ ದ್ವಂದ್ವವಾಗಿ ಯೋಚನೆ ಮಾಡ್ತಾರೆ. ಒಂದು ಪಾನಿಪುರಿನೋ ಮಸಾಲ ಪುರಿನೋ ತಗೊಂಡ್ಬಿಟ್ಟಿರ್ತಾರೆ. ತಗೊಂಡಾದ್ಮೇಲೆ ಒಂದು ತುತ್ತು ತಿಂದಾದ್ಮೇಲೆ ಯೋಚನೆ ಮಾಡ್ತಾರೆ, ಇದರಿಂದ ಸೈಡ್ ಎಫೆಕ್ಟ್ ಇದೆಯಾ ಅಂತ. ಈ ತರದ್ದು ಸ್ವಲ್ಪ ಸಂಶಯವಾದಂತಹ ರಾಶಿ. ದ್ವಿಷಭಾವ ರಾಶಿ ಸಹ ಆಗುತ್ತೆ. ಹ್ಮ್. ಪಾತಾಳ ರಾಶಿ ಅಂತ ಹೇಳಿದ್ರು, ಭೂತತ್ವ ರಾಶಿ ಅಂತ ಸಹ ಹೇಳ್ತೀವಿ. ಯೋಚನೆ ಹೆಚ್ಚು ಮಾಡುವಂತ ರಾಶಿ. ಈಗ ಬೇಕಾಗಿಲ್ಲ, ಬೇಡದಿರೋದಕ್ಕೆ ಜಾಸ್ತಿ ಯೋಚನೆ ಮಾಡ್ತಾರೆ. ಅದನ್ನ ದಯವಿಟ್ಟು ಕಮ್ಮಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇದು ಯಾಕೆಂದ್ರೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಅವರ ಗುಣಧರ್ಮಕ್ಕೆ ಅನುಗುಣವಾಗಿ ಗ್ರಹಗಳು ಸಂಚಾರ ಮಾಡುತ್ತೆ. ಆ ಗ್ರಹಗಳಿಗೆ ಅನುಗುಣವಾಗಿ ಅವರು ಫಲವನ್ನ ಅನುಭವಿಸ್ತಾ ಇರ್ತಾರೆ. ಹ್ಮ್. ಸೊ ಈ ಕಾರಣದಿಂದ ಇವರ ಒಂದು ಗುಣಧರ್ಮಕ್ಕೆ ಏನು ಗ್ರಹಗಳ ಒಂದು ಸಂಚಾರ ಹೇಳುತ್ತೆ ಅಂದ್ರೆ, ಸಪ್ತಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾರೆ. ಯಾವಾಗ? ನಾನು ಮೊದಲೇ ತಿಂದಾಗ ಮಾರ್ಚ್ ತಿಂಗಳಲ್ಲಿ. ಮೇ ತಿಂಗಳಲ್ಲಿ ಗುರು ಹಾಗೂ ಅದೇ ರೀತಿ ರಾಹುಕೇತುಗಳಿಂದ ಪಲ್ಲಟವಾಗುತ್ತೆ. ಇದರ ಆಧಾರದ ಮೇಲೆ ನಾವು ಭವಿಷ್ಯವನ್ನು ನಿರ್ಣಯ ಮಾಡ್ತೀವಿ ಅಂತೇಳಿ. ದಶಮದಲ್ಲಿ ಗುರುವಿನ ಸಂಚಾರ ಏನು ಹೇಳುತ್ತೆ? ಅದು ಕೇಂದ್ರ ಸ್ಥಾನ ಹೇಳ್ತೀವಿ. ಕೇಂದ್ರ ಸ್ಥಾನದಲ್ಲಿ ಗುರು ಸಂಚಾರ ಮಾಡೋಕೆ, ಅದು ಶುಭ ಗ್ರಹಗಳು ಸಂಚಾರ ಮಾಡೋದಕ್ಕೆ ಕೇಂದ್ರಾಧಿಪತ್ಯ ದೋಷವನ್ನು ಸಹ ಉಂಟು. ಅದೇ ರೀತಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಏರುಪೇರುಗಳು ಆಗುವಂತ ಸಾಧ್ಯತೆಗಳು ಉಂಟು. ಗುರು ಬಲವನ್ನು ಸಹ ಕಮ್ಮಿ ಆಗಿರುತ್ತದೆ ಆ ಹೊತ್ತಿಗೆ. ಕೇತುವಿನ ಸಂಚಾರ ವೇದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ನಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತದು. ಹ್ಮ್. ಡೀಪ್ ಆಗಿ ಯೋಚನೆ ಮಾಡುವಂಥದ್ದು. ನೋಡಿ, ನಿದ್ರೆ ಕಮ್ಮಿ ಆಗೋದು ಅಂದ್ರೆ ನನಗೆ ಫಸ್ಟ್ ಕ್ಲಾಸ್ ಆಗಿ ನಿದ್ದೆ ಬರುತ್ತೆ ಅನ್ನೋರು ಇರ್ತಾರೆ. ಕನ್ಯಾ ರಾಶಿ ಎಲ್ಲರೂ ಹುಟ್ಟಿದವ್ರಿಗೆಲ್ರಿಗೂ ನಿದ್ದೆ ಬರೋದಿಲ್ಲ ಅಂತಾನೂ ಹೇಳಲ್ಲ. ಈ ಸಂದರ್ಭದಲ್ಲಿ ಸ್ವಲ್ಪ ನಿದ್ರೆ ಕಮ್ಮಿ ಆಗ, ಆಗ ಏನ್ ಮಾಡ್ಬೇಕು? ಯಾವುದೋ ಒಂದು ಮಗು ಕೇತು ಕನ್ಯಾ ರಾಶಿಲಿ ಹುಟ್ಟಿದೆ, ನಿದ್ರೆ ಮಾಡ್ತಾ ಇಲ್ಲ ಅಂದ್ರೆ ಅವನು PUC ಸೆಕೆಂಡ್ ಇಯರ್ ಅಥವಾ MBBS ಓದ್ತಾ ಇದ್ರೆ ರಾತ್ರಿ ಎಲ್ಲ ಕೂತ್ಕೊಂಡು ಹೋಗುತ್ತೆ, ಅದು ನಿದ್ರೆ ಕಮ್ಮಿಗೆ ಲೆಕ್ಕಾಚಾರ. ಅಯ್ಯೋ ನಂದು ಇರೋದೇ ನೈಟ್ ಶಿಫ್ಟ್ ಅಂದ್ರೆ ಅದು ನಿದ್ರೆ ಕಮ್ಮಿ ಲೆಕ್ಕಾಚಾರ. ಅರ್ಥ ಆಗುತ್ತಾ? ಹ್ಮ್. ಇದು ಸಹ ನಾವು ಪ್ರಾಕ್ಟಿಕಲ್ ಆಗಿ ಹೋಗೋಣ. ಯಾಕಂದ್ರೆ ಯಾವ ಒಂದು ಥಿಯರಿಟಿಕಲ್, ಯಾವ ಒಂದು ಸನಾತನ ಧರ್ಮ ಇರ್ತದೋ ಇವೆಲ್ಲದಕ್ಕೂ ಅನುಗುಣವಾಗಿ ಆ ಮಹಾನುಭಾವರು, ಋಷಿಗಳು, ಪರಾಶರರಾಗಿರ್ಬೋದು, ವರಹಾಮಿಹಿರರಾಗಿರ್ಬೋದು, ಅಥವಾ ಗರ್ಗರಾಗಿರ್ಬೋದು, ನಾರದರಾಗಿರ್ಬೋದು, ಎಲ್ಲರೂ ಅದ್ಭುತವಾದಂತಹ ಗ್ರಂಥಗಳನ್ನ ಕೊಟ್ಟಿದ್ದಾರೆ ನಮಗೆ. ಆ ಗ್ರಂಥರ ಅವ್ರು ಅವಾಗ್ಲೇ ಹೇಳ್ಬಿಟ್ಟಿದ್ದಾರೆ, ಯಾಕೆ ನಿದ್ರಾಹೀನತೆ ಅಂದ್ರೆ ಮುಂದಿನ ಪೀಳಿಗೆ ಈ ರೀತಿ ಬರುತ್ತೆ ಅಂತ. ಇದನ್ನ ನೋಡಿದಾಗ ಸ್ವಲ್ಪ ನಿದ್ರಾಹೀನತೆ ಬರುತ್ತೆ. ಸಪ್ತಮದಲ್ಲಿ ಶನಿ ಸಂಚಾರ. ಶನಿ ಮಹಾತ್ಮರು ಸಪ್ತಮದಲ್ಲಿ ಸಂಚಾರ ಮಾಡಬೇಕಾದ್ರೆ ಯಾವತ್ತು ಯೋಚನೆ ಮಾಡಿ ಮಾತಾಡಬೇಕು. ಜೊತೆಗೆ ವ್ಯವಹಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಹ್ಮ್. ಅದರೊಟ್ಟಿಗೆ ಪತಿ ಪತ್ನಿಯಲ್ಲೂ ಸಹ ಮಾತಿನ ವಿಚಾರದಲ್ಲಿ ದ್ವಂದ್ವ ಮಾತುಗಳು ಇರಬಾರದು. ನೇರವಾದಂತಹ ಮಾತುಗಳು ಕರೆಕ್ಟಾಗಿ ಮಾತಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಅದನ್ನು ಹೊರತುಪಡಿಸಿ ಷಷ್ಠದಲ್ಲಿ ರಾಹು ಸಂಚಾರ. ಆಕ್ಚುಲಿ ದುಸ್ಥಾನದಲ್ಲಿ ನೋಡಿ, ಪಾಪಗ್ರಹಗಳು ದುಸ್ಥಾನದಲ್ಲಿ ಸ್ಥಿತನಾದ್ರೆ ಒಳ್ಳೇದು, ಹ್ಮ್. ಶಾಸ್ತ್ರದ ಪ್ರಕಾರ ಹೇಳುತ್ತೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತವನ್ನು ಕಾಣುವಂಥ ಸಾಧ್ಯತೆ ಸಹ ಉಂಟು. ಸರಿ, ಇಷ್ಟೇ ಆಗದಿರಲ್ಲ, ಅವ್ರ ವೈಯಕ್ತಿಕ ಜಾತಕದಲ್ಲಿ ಕೆಲವ್ರಿಗೆ ಅದೇ ಗ್ರಹ ಒಳ್ಳೆಯ ಫಲವನ್ನು ಕೊಡ್ತಾ ಇರ್ತದೆ. ಹ್ಮ್. ಲಗ್ನಾತ್ ಮತ್ತೆ ಚಂದ್ರಾತ್ ಅಂತೀವಿ. ಲಗ್ನಾತ್ ಅಂದ್ರೆ ದೇಹ, ಚಂದ್ರಾತ್ ಅಂದ್ರೆ ಮನಸ್ಸು. ಈ ಎರಡೂ ತುಲನೆ ಮಾಡಿ ಫಲವನ್ನು ನಿರ್ಣಯ ಮಾಡಬೇಕು. ಕೆಲವು ದಿನಗಳ ನಂತರ ಅಂದ್ರೆ ಈ ನಾವು ಏನು ಹೇಳ್ತೀವಿ, ಈ ಜನವರಿಯಿಂದ ಮಾರ್ಚ್, ಏಪ್ರಿಲ್, ಮೇ ತನಕನೂ ಅದ್ಭುತವಾದಂತಹ ಸರಿಸುಮಾರು 4-5 ತಿಂಗಳು ತುಂಬಾ ಒಳ್ಳೆಯ ಒಂದು ಫಲವನ್ನು ಅನುಭವಿಸ್ತಾರೆ. ತದನಂತರ ಮೇಯಿಂದ ಒಂದು 4-5 ತಿಂಗಳು ಹಾಗೆ ಹೀಗೆ ಇರುತ್ತೆ. ತದನಂತರ ಒಳ್ಳೇದಾಗುತ್ತೆ. ಎಲ್ಲರ ರಾಶಿಯಲ್ಲೂ ಹಾಗೆ ಇರುತ್ತೆ. ದಿನನಿತ್ಯ ರಾಶಿ ಅಂದಿದ ತಕ್ಷಣ ನನ್ ಗುರುಬಲ ಇಲ್ಲ ಅಂದಿದ ತಕ್ಷಣ ಅವ್ನು ಮೂಲೆಯಲ್ಲಿ ಕೂತ್ಕೋಬೇಕು ಅಂತೇನಿಲ್ಲ. ಕೆಲಸ ಕಾರ್ಯ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಸಾಕು. ಹ್ಮ್. ಇದಿಷ್ಟು ತಮ್ಮ ಒಂದು ಯಾರು ಕನ್ಯಾ ರಾಶಿಯ ಒಂದು ಶುಭ ಫಲವೂ ಆಗಿರ್ತದೆ, ಅಶುಭ ಫಲವೂ ಇರುತ್ತದೆ. ಅಂದ್ರೆ ಆ ಸಂದರ್ಭಾನುಸಾರವನ್ನ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಸರಿ ಗುರುಜಿ. ಇನ್ನು ಆರೋಗ್ಯ ಏರುಪೇರಾದ ಸಂದರ್ಭದಲ್ಲಿ ಯಾವ ಒಂದು ದೇವರ ಮೊರೆ ಹೋದ್ರೆ ವೃದ್ಧಿಸುತ್ತೆ ಅಂತ? ನೋಡಿ, ಆರೋಗ್ಯ ಪ್ರಮುಖವಾಗಿ ಆರೋಗ್ಯಕ್ಕೆ ಧನ್ವಂತರಿಯ ಒಂದು ದೈವಾರಾಧನೆ ಅತಿ ಮುಖ್ಯ. ಯಾರೇ ಆಗ್ಲಿ, ಬರೀ ಕನ್ಯಾ ರಾಶಿ ಅಂತನೂ ಅಂತಲ್ಲ, ಯಾವ ರಾಶಿಯವರಾಗ್ಲಿ ಧನ್ವಂತರಿಯ ಒಂದು ಸ್ಮರಣೆ ಮಾಡ್ತಾ ಒಂದು ಮಾತ್ರೆ ಕೊಟ್ಟಿರ್ತಾರೆ ಡಾಕ್ಟ್ರು ಅಂತ ತಿಳ್ಕೊಳ್ಳಿ. ಆ ಮಾತ್ರೆಯನ್ನ ನಾವು ತೆಗೆದುಕೊಳ್ಬೇಕಾದ್ರೆ ಓಂ ದಂ ಧನ್ವಂತರೇ ನಮಃ, ಅದ್ಭುತವಾದಂತಹ ಮಾತ್ರ, ಓಂ ದಂ ಧನ್ವಂತರೇ ನಮಃ ಅಂತ ಹೇಳ್ಬಿಟ್ಟು ಆ ಮಾತ್ರೆ ನಮ್ಗೆ 2ರಷ್ಟು ಕೆಲಸ ಮಾಡುತ್ತೆ. ಊಟ ಸೇವನೆ ಮಾಡಬೇಕಾದ್ರೆ ಆ ತಾಯಿ ಅನ್ನಪೂರ್ಣೇಶ್ವರ, ಅಮ್ಮ ಇವತ್ತು ನನ್ನ ಈ ಊಟವನ್ನ ಹುಟ್ಟಿಸಿದೀಯಾ, ನನಗೆ ತುಂಬಾ ಖುಷಿ ಆಗುತ್ತಮ್ಮ. ಈ ಮಾಡಿರುವಂತ ಅಂದ್ರೆ ಯಾರು ಆ ಬೆಳೆದಿರುವಂತರಾಗಿಲ್ವ, ಅಡುಗೆ ಮಾಡಿರುವಂತರಾಗ್ಲಿ, ಇವರಿಬ್ಬರಿಗೂ ಥ್ಯಾಂಕ್ಸ್ ಹೇಳಿ ಊಟ ಮಾಡಿದ್ರೆ ತುಂಬಾ ಅದ್ಭುತ.
ಅದ್ರ ಜೊತೆಗೆ ಅನ್ನಪೂರ್ಣೇಶ್ವರಿ. ಯಾಕೆ ಅಂದರೆ ನಾವು ಮಾಡಿರುವಂಥ ಊಟ ನಮ್ಮ ದೇಹದಲ್ಲಿ ಮೂಳೆ, ಮಾಂಸ, ರಕ್ತ, ವೀರ್ಯ ಈ ರೀತಿ ಕನ್ವರ್ಟ್ ಆಗಬೇಕು. ಆ ಧಾತುಗಳಾಗಿ ಕನ್ವರ್ಟ್ ಆದರೆ ಖಂಡಿತವಾಗ್ಲೂ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ. ಧನ್ವಂತರಿ, ಅನ್ನಪೂರ್ಣೇಶ್ವರಿ ಆರಾಧನೆ ಅಥವಾ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದು. ಸರಿ ಗುರುಜಿ, ಕನ್ಯಾ ರಾಶಿಯವರ ಶುಭ ಅಶುಭ ಫಲಗಳ ಬಗ್ಗೆ ಜೊತೆಗೆ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರೆ ಧನ್ಯವಾದ ಗುರುಜಿ. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.